ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಎಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಮೊಟ್ಟೆಯ ಈ ರೆಸಿಪಿ ಹೀಗೆ ತಯಾರಿಸಿ ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಮೊಟ್ಟೆ ರೆಸಿಪಿ ಇದು. ಸೊ ಈ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ಒಂದು ಪಿಂಚ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡರ್ ಕೂಡ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಬೀಜದ ಪೌಡರ್ ಇರುತ್ತಲ್ಲ, ಧನಿಯಾ ಪೌಡರ್, ಅದನ್ನು ಕೂಡ ಹಾಕಿ ಇವಾಗ ನಾವು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಹಿಂಡ್ಕೊಳ್ಳೋಣ. ಓಕೆ, ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣನ್ನು ಹಿಂಡಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಿಂಬೆ ಹಣ್ಣಿನ ಜ್ಯೂಸನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಲ್ಲಿ ನಾವು ಹಾಕಿರುವಂತಹ ಮಸಾಲೆಗಳು ಎಲ್ಲ ನಾವು ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಗೆ ಗರಂ ಮಸಾಲ ಹಾಕಿ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ಈಗ ಒಂದು ಜಾರ್ ತೊಗೊಳ್ಳೋಣ. ಈ ಜಾರಿಗೆ 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಉದ್ದುದ್ದವಾಗಿ ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಇದನ್ನು ನೀವು ಈ ಒಂದು ರೆಸಿಪಿನ ನೀವು ಖಂಡಿತ ಫ್ರೆಂಡ್ಸ್ ಚಪಾತಿಗೆ, ರೋಟಿಗೆ, ಪೂರಿಗೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೈಡ್ ಡಿಶ್ಶಿಗೆ ನಿಮಗೆ ಬೇಕು ಅಂತಂದರೆ ಊಟಕ್ಕೂ ಕೂಡ ನೀವು ಸಂಜೆ ಹೊತ್ತು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೀರು ಏನು ಬೇಕಾಗೋದಿಲ್ಲ, ಈರುಳ್ಳಿಯಲ್ಲೇ ನೀರಿನಂಶ ಇರೋದ್ರಿಂದ ನಾವು ಹಾಗೆ ಕೂಡ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೋದು. ನಂತರ ಈಗ ಇಲ್ಲಿ ನಾನು ಬೇಯಿಸಿರೋಂತಹ ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಕೆಲವರೆಲ್ಲ ನನಗೆ ಮೊಟ್ಟೆ ಬೇಯಿಸ್ಬೇಕಾದ್ರೆ ಹೊಡ್ಕೊಳ್ಳುತ್ತೆ ಮ್ಯಾಮ್, ಹೇಗೆ ಬೇಯಿಸೋದು, ಆ ವಿಡಿಯೋನ ಶೇರ್ ಮಾಡಿ ಅಂದಿದ್ರು. ಸೊ ಖಂಡಿತವಾಗ್ಲೂ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ, ಮೊಟ್ಟೆನ ಹೇಗೆ ಬೇಯಿಸ್ಕೋಬೇಕು ಅಂತ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಈಗ ಬೇಯಿಸಿರೋಂತಹ ಮೊಟ್ಟೆನ ನಾನು ಇಲ್ಲಿ ಒಂದು ಸ್ಪಾರ್ಕ್ ಅಥವಾ ಒಂದು ಕಡ್ಡಿ, ಆಯಿತಾ, ಒಂದು ವುಡನ್ ಕಡ್ಡಿ ಬರುತ್ತಲ್ಲ, ಸೊ ಅದನ್ನು ಕೂಡ ಉಪಯೋಗಿಸಿ ನೀವು ಈ ಥರ ಅಲ್ಲಲ್ಲಿ ಚುಚ್ಚಬೇಕು. ನೋಡ್ತಾ ಇರ್ದಿರಲ್ಲ, ಹೀಗೆ ಡಾಟ್ ಥರ ಚುಚ್ಚಿರೆ ನಾವು ಹಾಕುವಂಥ ಮಸಾಲೆ ಖಂಡಿತ ಈ ಮೊಟ್ಟೆಯಲ್ಲಿ ಅದು ಚೆನ್ನಾಗಿ ಇಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈಗ ಎಲ್ಲ ಮೊಟ್ಟೆಗಳನ್ನು ಈ ಥರ ಒಂದು ಸ್ಪಾರ್ಕಲ್ಲಿ ಚುಚ್ಚಿ ಅದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮಿಕ್ಸ್ ಮಾಡಿರೋಂತಹ ಮಸಾಲೆ ಇದೆಯಲ್ಲ, ಸೊ ಆ ಮಸಾಲೆನ ಇವಾಗ ನಾವು ಮಸಾಲೆಗೆ ಮೊಟ್ಟೆಗಳನ್ನು ಹಾಕ್ಕೊಳ್ಳೋಣ. ಫಸ್ಟು ಈಗ ಇರೋಂತಹ ಮೊಟ್ಟೆಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಹಾಗೆ ಬಿಡೋದ್ರಿಂದ ಮೊಟ್ಟೆಯಲ್ಲಿನ ಚುಚ್ಚಿರೋದ್ರಿಂದ ಮಸಾಲೆ ಎಲ್ಲ ಮೊಟ್ಟೆ ಒಳಗೆ ಇಳ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಆ ರೆಸಿಪಿದು ಚೆನ್ನಾಗಾಗುತ್ತೆ. ಹಾಗಾಗಿ ಹೀಗೆ ಇದನ್ನು ಒಂದು 5ರಿಂದ 10 ನಿಮಿಷ ಇಟ್ಟಿದ್ದೀನಿ ನಾನು. ನಂತರ ಇವಾಗ ಇದನ್ನು ನಾವು ವೈಟ್ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಎಗ್ ಯೆಲ್ಲೋನ ಸಪ್ರೇಟ್ ಮಾಡಬೇಕು. ಈಗ ಇದನ್ನು ಓಪನ್ ಮಾಡಿಕೊಂಡು ಎಗ್ ವೈಟನ್ನು ಒಂದು ಕಡೆ ಇಟ್ಕೊಳ್ಳೋಣ, ಎಗ್ ಯೆಲ್ಲೋನ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು. ನಿಧಾನವಾಗಿ ಯೆಲ್ಲೋ ಭಾಗ ಯಾವ ಕಡೆ ಇದೆ ಸೊ ನೋಡಿಕೊಂಡು ನಿಧಾನವಾಗಿ ನೀವು ಓಪನ್ ಮಾಡ್ಕೋಬೋದು. ನೋಡಿ, ಹೀಗೆ ತುಂಬಾ ಚೆನ್ನಾಗಿ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಬೋದು ಇದನ್ನು. ಈ ಒಂದು ಎಗ್ ಪಚಡಿನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಹೊಸ ವಿಧಾನದಲ್ಲಿ ಮಕ್ಕಳಿಗೂ ಡಿಫ್ರೆಂಟ್ ಆಗಿರೋವಂಥ ರೆಸಿಪಿಗಳನ್ನು ಮಾಡಿಕೊಟ್ಟಂಗೂ ಅನಿಸುತ್ತೆ, ಮತ್ತು ನೀವು ಕೂಡ ಟ್ರೈ ಮಾಡ್ದಂಗೆ ಇಷ್ಟ ಆಗುತ್ತೆ. ನಂತರ ಈಗ ಎಗ್ ಯೆಲ್ಲೋ ಇರೋದನ್ನು ನಾನು ಮತ್ತೆ ಮಸಾಲೆಯಲ್ಲಿ ಅದನ್ನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಹಾಗೆ ಅದನ್ನು ನೆನೆಯೋದಕ್ಕೆ ಅದರಲ್ಲೇ ಒಂದು 2ರಿಂದ 3 ನಿಮಿಷದವರೆಗೂ ಬಿಟ್ಬಿಡೋಣ. ಈಗ ಎಗ್ ವೈಟ್ ಇದೆಯಲ್ಲ, ಇಲ್ಲಿ ಬಿಳಿ ಭಾಗನ ಇವಾಗ ನಾವು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಬೇಕು ಅಂತಂದರೆ ಇದನ್ನು ಮೀಡಿಯಮ್ ಆಗಿ ಕಟ್ ಮಾಡಬೇಕು. ತುಂಬಾ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ದೊಡ್ಡದಾಗಿ ಇರಲಿ. ಮೀಡಿಯಮ್ ಆಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನೀವು ಕೈಯಿಂದ ಕೂಡ ಮುರಿದು ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಚಾಕುವಿನಿಂದ ಕೂಡ ಕಟ್ ಮಾಡ್ಕೊಳ್ಬೋದು. ಹೀಗೆ ಕಟ್ ಮಾಡಿ ನಾನು ಒಂದು ಕಡೆ ಇದನ್ನು ತೆಗೆದಿಟ್ಕೊಳ್ತೀನಿ.
ನಾನಿಲ್ಲಿ ಬರೀ 3 ಮೊಟ್ಟೆಗಳನ್ನು ಉಪಯೋಗಿಸ್ತಾ ಇರೋದು. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಮಸಾಲೆಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿನ ಉಪಯೋಗಿಸಿ. ಆವಾಗ ಅದಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನಾನು ಎಗ್ ಯೆಲ್ಲೋನ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಎಣ್ಣೆಯಲ್ಲಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಪಚಡಿ. ಅದು ಬೇಯಿಸಿರೋಂಥ ಮೊಟ್ಟೆಗಳು ಜಾಸ್ತಿ ಅಕಸ್ಮಾತ್ ಬೇಯಿಸಿರ್ತೀರ, ಸೊ ಬೇಯಿಸಿರೋ ಮೊಟ್ಟೆನ ತಿನ್ನೋಕ್ಕಾಗಲಿಲ್ಲ ಅಂದಾಗ ಖಂಡಿತ ಅದರಲ್ಲಿ ಸುಮಾರು ರೆಸಿಪಿಗಳನ್ನು ನೀವು ಟ್ರೈ ಮಾಡ್ಬೋದು. ಅದರಲ್ಲಿ ಇದು ಒಂದು ರೆಸಿಪಿ ಖಂಡಿತ ಒಂದು ಹೊಸ ವಿಧಾನದಲ್ಲಿ ಮಾಡುವಂತಹ ಒಂದು ಎಗ್ ಪಚಡಿ ಇದು. ಸೊ ಟ್ರೈ ಮಾಡಿ ನೋಡಿ. ನಂತರ ಈಗ ಅದೇ ಒಂದು ಪ್ಯಾನಿಗೆ ನಾನು ಮತ್ತೆ ಮೊಟ್ಟೆಯ ಬಿಳಿ ಭಾಗ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡಿರೋದ್ರಿಂದ ಮೊಟ್ಟೆ ಏನು ಸಿಡಿಯೋ ಚಾನ್ಸಸ್ ಇರಲ್ಲ. ಬೈ ಚಾನ್ಸ್ ಸಿಡಿಯೋ ಅಂಥದ್ದು ನಿಮಗೆ ಭಯ ಇದ್ದರೆ ಸ್ವಲ್ಪ ದೂರ ಇದ್ದೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಅದನ್ನು ಕೂಡ ಎಗ್ಗು ವೈಟನ್ನು ಕೂಡ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಇಲ್ಲ ಮೀಡಿಯಮ್ ಸೈಜಲ್ಲಿರೋಂಥ ಒಂದು ಈರುಳ್ಳಿ ಬೇಕಾದರೂ ತಗೋಬೋದು. ಈಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಕೂಡ ಹಾಕ್ಕೊಳ್ಬಹುದು. ಇಷ್ಟೇ ಸಾಕು ಅನ್ನೋದಾದರೆ ಖಂಡಿತ ಇದರಲ್ಲೇ ಮಾಡಬಹುದು. ಈಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಆಗುವಂತಹ ಒಂದು ಬೇಯಿಸಿರುವಂತಹ ಮೊಟ್ಟೆಯಲ್ಲಿ ಮಾಡುವಂತಹ ರೆಸಿಪಿ ಇದು. ಬಾಯ್ಲ್ಡ್ ಎಗ್ ಪಚಡಿ ರೆಸಿಪಿ ಅಂತ. ಖಂಡಿತ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ನಾನು ಇದಕ್ಕೆ ಒಂದು ಈರುಳ್ಳಿ ರುಬ್ಬಿರೋಂತಹ ಒಂದು ಪ್ಯೂರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಅದರ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂದು 2 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಪಿಂಚಷ್ಟು ನಾನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಪಿಂಚಷ್ಟು ನಾನು ಚಕ್ಕೆ ಲವಂಗ ಪೌಡರ್ನ ಹಾಕಿ ಮತ್ತು ಸ್ವಲ್ಪ ಮೆಣಸಿನ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಥರ ಸ್ವಲ್ಪ ನಿಮಗೆ ಡ್ರೈ ಆಗ್ತಾ ಇದ್ದರೆ ಸ್ವಲ್ಪ ನೀರು ಅಥವಾ ಮೊಸರು ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಮತ್ತು ನೋಡಿ, ಈ ಥರ ಆಯಿಲ್ ಎಲ್ಲ ಸ್ಪ್ರೆಡ್ ಆಗ್ತಿರಬೇಕು. ಆಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ. ಮಸಾಲೆ ಚೆನ್ನಾಗಿ ಬೆಂದ ನಂತರನೇ ನೀವು ಬೇಯಿಸಿರೋಂತಹ ಮೊಟ್ಟೆನ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಈಗ ಬೇಯಿಸಿರೋಂಥ ಮೊಟ್ಟೆನ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬಿಳಿ ಭಾಗ ಮಾತ್ರ ಹಾಕಿದ್ದೀನಿ ನಾನು, ಹಳದಿ ಭಾಗನ ಇನ್ನು ಹಾಗೆ ಇಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಹಳದಿ ಭಾಗವನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಓಕೆ, ಮೊಟ್ಟೆ ಈ ರೆಸಿಪಿ ಹೀಗೆ ತಯಾರಿಸಿ ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಬಾಯ್ಲ್ಡ್ ಎಗ್ ಪಚಡಿ ರೆಸಿಪಿ. ಸೊ ಈ ಬೇಯಿಸಿರುವಂತಹ ಮೊಟ್ಟೆ ಪಚಡಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.